ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬೃಹತ್ ಏಕಶಿಲಾ ವಿಗ್ರಹವನ್ನು ಚಾವುಂಡರಾಯರು ನಿರ್ಮಾಣ ಮಾಡಿಯೇ ಬಿಟ್ಟರು. ಆದರೆ ಕತೆ ಅಲ್ಲಿಗೆ ಮುಗಿಲಿಲ್ಲ, ಅಲ್ಲಿಂದಲೇ ಶುರುವಾಯಿತು. ವಿಗ್ರಹದ ಕೆತ್ತನೆಯನ್ನು ಮುಗಿತು. ಚಾವುಂಡರಾಯರಿಗೆ ಒಂದು ದೊಡ್ಡ ಅಚ್ಚರಿ ಕಾಯ್ತಿತ್ತು. ಅದೇನೆಂದರೆ, ವಿಶ್ವವೇ ಮೆಚ್ಚುವಂತಹ ವಿಗ್ರಹ ಕಟ್ಟಿಸಿದ ಚಾವುಂಡರಾಯನಿಗೆ ಒಂದು ಅಹಂಕಾರ ಆವರಿಸಿತು. ಆ ಅಹಂಕಾರವನ್ನು ಮುರಿಯಲು ಒಬ್ಬ ಸಾಮಾನ್ಯ ವೃದ್ಧೆ, ಗುಳ್ಳಕಾಯಜ್ಜಿ ಆ ರೂಪದಲ್ಲಿ ಒಬ್ಬರು ಬರ್ತಾರೆ. ಇಡೀ ಸೈನ್ಯಕ್ಕೆ ಸಾಧ್ಯವಾಗದ ಒಂದು ಅದ್ಭುತವನ್ನು ಆ ವೃದ್ಧೆ ಕೇವಲ ಒಂದು ಸಣ್ಣ ಹಣ್ಣಿನ ಸಿಪ್ಪೆಯಿಂದ ಮಾಡಿ ತೋರಿಸ್ತಾರೆ. ಅಷ್ಟಕ್ಕೂ ಆಕೆ ಮಾಡಿದ್ದೇನು? ಚಾವುಂಡರಾಯನ ಅಹಂಕಾರ ಹೇಗೆ ಮಣ್ಣಾಯಿತು? ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಮಿಸ್ ಮಾಡದೆ ನೋಡಿ. ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿದ ನಂತರ ಚಾವುಂಡರಾಯನು ಅದಕ್ಕೆ ಅದ್ಧೂರಿಯಾಗಿ ಮಹಾಭಿಷೇಕ ಮಾಡಲು ನಿರ್ಧರಿಸಿದನು. ಸಾವಿರಾರು ಕೊಡ ಹಾಲು, ಮೊಸರು, ತುಪ್ಪ ಮತ್ತು ಪವಿತ್ರ ದ್ರವ್ಯಗಳನ್ನು ತರಿಸಿ ಅಭಿಷೇಕ ಆರಂಭಿಸಲಾಯಿತು. ಚಾವುಂಡರಾಯನಿಗೆ ತನ್ನ ಸಂಪತ್ತು ಮತ್ತು ಅಧಿಕಾರದ ಬಗ್ಗೆ ಸ್ವಲ್ಪ ಅಹಂಕಾರವಿತ್ತು. ಆದರೆ ಆಶ್ಚರ್ಯವೇನೆಂದರೆ, ಎಷ್ಟು ಕೊಡ ಹಾಲಿನ ಅಭಿಷೇಕ ಮಾಡಿದರೂ ಬಾಹುಬಲಿಯ ಪಾದ ತಲುಪ್ತಿರಲಿಲ್ಲ. ಮೂರ್ತಿಯ ಮಂಡಿಯ ಹಂತದಲ್ಲೇ ನಿಂತು ಹೋಗ್ತಿತ್ತು. ಚಾವುಂಡರಾಯನಿಗೆ ಬಹಳ ಆತಂಕವಾಯಿತು. ಮುಂದೇನಾಯಿತು? ಆ ಅಜ್ಜಿ ಮಾಡಿದ್ದಾದರೂ ಏನು? ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.